ಕಟ್ಟೋತಮ್ಮ. ಹರ ಹರ ಮಹಾದೇವ ದೇವ, ಆತ್ಮೀಯ ಶರಣ ಬಂಧುಗಳೇ, ಶಿವ ಶರಣರೇ, 12ನೆಯ ಶತಮಾನದಲ್ಲಿ ಅನೇಕ ಶಿವ ಶರಣರುದಿಸಿದರು. ಬಲರೇ ಬಸವಣ್ಣ, ಬಲರೇ ರುದ್ರ, ಕನ್ನ ಬಸವಣ್ಣ, ಮಡಿವಾಳ ಮಾಚಿದೇವ, ಅನೇಕ ಶಿವ ಶರಣರು ಬಲರೇ ರುದ್ರ 12ನೆಯ ಶತಮಾನದಲ್ಲಿ ಉದಿಸಿದರು. ಮತ್ತೊಬ್ಬ ಶಿವಯೋಗಿ ಬೇಕಾಗಿದ್ದ. ಆ ಶಿವಯೋಗಿ ಯಾರೆಂತೆಂದೊಳೆ, ಗುಡ್ಡ ಗೋರಣ್ಯಗಳಮ್ಮ ಅಲೆದಂತಹ ಗುರು, ಕೆರೆ ಕಟ್ಟೆಗಳನ್ನು ಕಟ್ಟಿಸಿದಂತಹ ಯೋಗಿ ಶಿವಯೋಗಿ ಸಿದ್ದರಾಮ. ಯಾವ ಶಿವಯೋಗಿ ಸಿದ್ದರಾಮ 12ನೆಯ ಶತಮಾನದಲ್ಲಿ ಉದ್ಭವಿಸಿದ ಪರ್ಯಂತೆಂದೊಳೆ. ಯಾವ ಸೊನ್ನಲಾಪುರವೆಂಬ ಗ್ರಾಮ, ಆ ಗ್ರಾಮದಲ್ಲಿ ಮುದ್ದಣಗೌಡ, ತಾಯಿ ಸುಗ್ಗವ್ವೆ, ಬಲರೇ ಯಾವ ಶ್ರೀಶೈಲ ಮಲ್ಲಿಕಾರ್ಜುನನ ಆಶೀರ್ವಾದದಂತೆ ಆ ದಂಪತಿಗಳಿಬ್ಬರು ಬಲರೇ ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾರೆ. ಆ ಗಂಡು ಮಗುವು ಭೂಮಿಗೆ ಬರುವ ಮುಂಚೆಯೇ ಅಮ್ಮ ಎಂಬ ಝೇಂಕಾರವಿಲ್ಲ, ಕುಷ್ಠ ರೋಗಿಯಾಗಿ ಜಡ ವಸ್ತುವಿನಂತೆ ಬಂದು ಬಿಟ್ಟಿದೆ. ಹೀಗೆ ಬಾಲಕನು ದಿನ ಕಳೆದಂತೆ 10 ವರ್ಷದ ಯುವಕನಾಗುತ್ತಾನೆ. ದಿನನಿತ್ಯವೂ ಯಾವ ತಾಯಿ ಸುಗ್ಗವೇ ತಂದೆ ಮುದ್ದಣಗೌಡ ತನ್ನ ಪುತ್ರನಾದ ಧೂಳಿ ಮಾಂಕಾಳಯ್ಯನೆಂದು ನಾಮಕರಣವನ್ನು ಮಾಡಿ ದಿನನಿತ್ಯವೂ ದುಃಖದಲ್ಲಿ ತೊಡಗಿದ್ದಾರೆ. ಯಾವ ಧೂಳಿ ಮಾಂಕಾಳಯ್ಯನ ಕಾಯಕ ನವಣೆಯ ಹೊಲವನ್ನು ಕಾಯುವುದು ಅವನ ಕಾಯಕ. ಒಮ್ಮೆ ಯಾವ ಧೂಳಿ ಮಾಂಕಾಳಯ್ಯನು ನವಣೆಯ ಹೊಲವನ್ನು ಕಾಯುತ್ತಿದ್ದಾನೆ. ಯಾವ ಶ್ರೀಶೈಲ ಮಲ್ಲಿಕಾರ್ಜುನನು ಯಾವ ದಂಪತಿಗಳ ಯಾವ ಇಷ್ಟಾರ್ಥವನ್ನ ಕೇಳಿ ಒಬ್ಬ ಮುದುಕನ ವೇಷದಲ್ಲಿ ನವಣೆಯ ಹೊಲದ ಬಳಿಗೆ ಬರುತ್ತಿದ್ದಾನೆ. ಹೀಗೆ ಬರುತ್ತಿರುವ ಸಮಯದಲ್ಲಿ ಯಾವ ಶ್ರೀಶೈಲ ಮಲ್ಲಿಕಾರ್ಜುನನು ಯಾವ ಧೂಳಿ ಮಾಂಕಾಳಯ್ಯನ ಸಮೀಪದಲ್ಲಿ ಬಂದು ನಿಂತು ಅವನ ಶಿಖರದ ಮೇಲೆ ತನ್ನ ಕರವನ್ನಿರಿಸಿ, ಬಾಲಕ ನಿನ್ನ ನಾಮಾಂಕಿತವೇನೆಂತೆಂಬುದಾಗಿ ಕೇಳ. ಹೀಗೆ ಕೇಳಿದಾಕ್ಷಣವೇ ಯಾವ ಧೂಳಿ ಮಾಂಕಾಳಯ್ಯನ ಸ್ಪರ್ಶದಿಂದ ಯಾವ ಧೂಳಿ ಮಾಂಕಾಳಯ್ಯನು ನನ್ನ ನಾಮಾಂಕಿತ ಧೂಳಿ ಮಾಂಕಾಳಯ್ಯನೆಂತೆಂಬುದಾಗಿ ನುಡಿದಿದ್ದಾರೆ. ಹೀಗೆ ನುಡಿದಾಕ್ಷಣವೇ ಯಾವ ಶ್ರೀಶೈಲ ಮಲ್ಲಿಕಾರ್ಜುನನು, ಎನೆಲವೋ ಧೂಳಿ ಮಾಂಕಾಳಯ್ಯ, ನನಗೆ ಬಹಳ ದಾಹವಾಗಿರುವುದು, ನಿನ್ನ ಬಳಿ ಇರುವ ಮಜ್ಜಿಗೆ ಅಂಬಲಿಯನ್ನ ನನಗೆ ಕೊಡು ಎಂತೆಂಬುದಾಗಿ ಕೇಳುತ್ತಿದ್ದಾನೆ. ಈಗ ಕೇಳಿದಾಕ್ಷಣವೇ ಯಾವ ಧೂಳಿ ಮಾಂಕಾಳಯ್ಯನು ತನ್ನ ಬಳಿ ಇರುವ ಮಜ್ಜಿಗೆ ಅಂಬಲಿಯನ್ನ ಅಲರೇ ಯಾವ ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಕೊಟ್ಟಿದ್ದಾನೆ. ಯಾವ ಶ್ರೀಶೈಲ ಮಲ್ಲಿಕಾರ್ಜುನನು, ಹೇ ಬಾಲಕ, ನನಗೆ ಹೊಟ್ಟೆ ತುಂಬಲಿಲ್ಲ, ಮತ್ತಷ್ಟು ಮಜ್ಜಿಗೆ ಅಂಬಲಿಯನ್ನು ತಂದು ಕೊಡುವೆಯ ಎಂತೆಂಬುದಾಗಿ ಕೇಳಲಾಗ ಯಾವ ಧೂಳಿ ಮಾಂಕಾಳಯ್ಯನು ಓಡೋಡಿ ಬಂದು ತಮ್ಮ ಮಹಾಮನೆಗೆ ಬಂದು, ತಾಯಿ ಸುಗ್ಗವ್ವೆ, ತಾಯಿ ಸುಗ್ಗವ್ವೆ, ನನಗೆ ಮತ್ತಷ್ಟು ಮಜ್ಜಿಗೆ ಅಂಬಲಿಯನ್ನು ಕೊಡು ಎಂತೆಂಬುದಾಗಿ ನುಡಿಯಲಾಗ ಯಾವ ತಾಯಿ ಸುಗ್ಗವ್ವೆಯು ನನ್ನ ಮಗ ಮಾತನಾಡುತ್ತಿರುವನಲ್ಲ ಎಂದೆಂಬುದಾಗಿ ಸಂತೋಷ ಭರಿತಳಾಗಿ ಮತ್ತಷ್ಟು ಮಜ್ಜಿಗೆ ಅಂಬಲಿಯನ್ನ ಯಾವ ಧೂಳಿ ಮಾಂಕಾಳಯ್ಯನಲ್ಲಿಟ್ಟಿದ್ದಾಳೆ. ಯಾವ ಧೂಳಿ ಮಾಂಕಾಳಯ್ಯನು ಆ ಮಜ್ಜಿಗೆ ಅಂಬಲಿಯನ್ನು ಹಿಡಿದುಕೊಂಡು ತನ್ನ ನವಣೆಯ ಹೊಲದ ಬಳಿಗೆ ಬರುತ್ತಿದ್ದಾನೆ. ಹೀಗೆ ಬರುತ್ತಿರುವ ಸಮಯದಲ್ಲಿ ಅವನು ಕಂಡಂತಹ ಕಲ್ಲಯ್ಯನಿಲ್ಲ, ಅವನು ಕಂಡಂತಹ ಲಿಂಗಯ್ಯನಿಲ್ಲ, ಅವನು ಕಂಡಂತಹ ಮಲ್ಲಯ್ಯನಿಲ್ಲ. ಅಲರೇ
ಮಚ್ಚಿಗೆ ಅಂಬಲಿಯನ್ನು ಹಿಡಿದುಕೊಂಡು ಯಾವ ಧೂಳಿ ಮಾಂಕಾಳಯ್ಯನು ಶ್ರೀಶೈಲದ ಬಳಿಗೆ ಬಂದು ಬಿಟ್ಟಿದ್ದಾನೆ. ಶ್ರೀಶೈಲದ ಬಳಿಗೆ ಬಂದು ಒಬ್ಬ ಋಷಿಪುಂಗವರನ್ನ ಕೇಳುತ್ತಿದ್ದಾನೆ. ನಾ ಕಂಡ ಮಲ್ಲಯ್ಯನನ್ನು ನೀವು ಕಂಡಿರ? ನಾ ಕಂಡ ಲಿಂಗಯ್ಯನನ್ನು ನೀವು ಕಂಡಿರ ಎಂಬುದಾಗಿ ಕೇಳಲಾಗ ಆ ಋಷಿಪುಂಗವರು ನಾನು ನೋಡಲಿಲ್ಲ ಎಂತೆಂಬುದಾಗಿ ನುಡಿದಿದ್ದಾರೆ. ಈ ಮಾತನ್ನ ಕೇಳಿದಂತಹ ಯಾವ ಧೂಳಿ ಮಾಂಕಾಳಯ್ಯನು ಅಪ್ಪರೇ ರುದ್ರ ಹರ ಹರ ಮಹಾದೇವ ದೇವ ಯಾವ ಶ್ರೀಶೈಲದ ಬೆಟ್ಟದ ತುದಿಗೆ ಹೋಗಿ ಅರೇ ರುದ್ರ ಕಮ್ಮರಿಯಲ್ಲಿ ನಿಂತು ಮತ್ತಷ್ಟು ಮಚ್ಚಿಗೆ ಅಂಬಲಿಯನ್ನು ತಂದಿರುವೆ, ಸ್ವೀಕರಿಸಿಕೋ ಎಂದೆಂಬುದಾಗಿ ನುಡಿಯಲಾಗ ಯಾವ ಧೂಳಿ ಮಾಂಕಾಳಯ್ಯನ ಕೂಗಿಗೆ ಬಾರದೇ ಹೋದ. ಇನ್ನೇನು ರುದ್ರ ಗಮ್ಮರಿಗೆ ಬಿದ್ದು ಪ್ರಾಣವನ್ನು ಅರ್ಪಿಸುತ್ತಿರುವ ಸಮಯದಲ್ಲಿ ಯಾವ ಶ್ರೀಶೈಲ ಮಲ್ಲಿಕಾರ್ಜುನನು ಓಡೋಡಿ ಬಂದು ಆ ಬಾಲಕನ ರೆಕ್ಕೆ ಹಿಡಿದು ಎಳೆದು ಎಳೆರವೋ ಧೂಳಿ ಮಾಂಕಾಳಯ್ಯ, ಇಂದಿನಿಂದ ನೀನು ಸಕಲ ಸಿದ್ಧಿಗಳನ್ನು ಪಡೆದಂತಹ ಸಿದ್ಧನಾಗಿ ಸಿದ್ದರಾಮೇಶ್ವರನಾಗಿ ಹಲವಾರು ಗದ್ದಿಗಳಿಗೆ ಒಡೆಯನಾಗಿ ನಾಡಿನಾದ್ಯಂತವಾಗಿ ಕಂಗೊಳಿಸು ಎಂದೆಂಬುದಾಗಿ ನುಡಿಯಲಾಗ ಯಾವ ಶ್ರೀಶೈಲ ಮಲ್ಲಿಕಾರ್ಜುನನ ಮಾತಿನಂತೆ ಯಾವ ಸಿದ್ದರಾಮೇಶ್ವರನು ಅರೇ ಯಾವ ಸೊನ್ನಲಾಪುರದಿಂದ ಹೊರಟಿದ್ದಾನೆ, ಸೊನ್ನಲಾಪುರವನ್ನ ಪುಣ್ಯ ಕ್ಷೇತ್ರವನ್ನಾಗಿ ಮಾಡಿ ಚಿತ್ರದುರ್ಗದ ಜಿಲ್ಲೆಗೆ ಸೇರಿರುವ ತಮ್ಮಡಿಹಳ್ಳಿ ಎಂಬ ಸ್ವಗ್ರಾಮಕ್ಕೆ ಬಂದಿದ್ದಾರೆ. ತಮ್ಮಡಿಹಳ್ಳಿ ಎಂಬ ಸ್ವಗ್ರಾಮವನ್ನ ಪುಣ್ಯ ಕ್ಷೇತ್ರವನ್ನಾಗಿ ಮಾಡಿ ಅರೇ ಅಪ್ಪರೇ ರುದ್ರ ಹರ ಹರ ಎಳನಾಡು ದೊರೆಗಳಾಡಿದ ಕ್ಷೇತ್ರ ಎಳನಾಡು ಎಂಬ ಸ್ವಗ್ರಾಮಕ್ಕೆ ಬಂದು ಬಿಟ್ಟಿದ್ದಾರೆ. ಹೀಗೆ ಎಳನಾಡು ಎಂಬ ಸ್ವಗ್ರಾಮಕ್ಕೆ ಬಂದ ತಕ್ಷಣ ಆ ಗ್ರಾಮದಲ್ಲಿದ್ದ 7 ಜನ ಅಣ್ಣ ತಮ್ಮಂದಿರು ಬಂದ ಸಿದ್ದರಾಮೇಶ್ವರರನ್ನ ಮನಭಕ್ತಿ ಪೂರ್ವಕವಾಗಿ ಬರಮಾಡಿಕೊಂಡು ದಿನನಿತ್ಯವೂ ಪೂಜೆಯನ್ನು ಗೈಯುತ್ತಿದ್ದಾರೆ. ಆ 7 ಜನ ಅಣ್ಣ ತಮ್ಮಂದಿರಲ್ಲಿ ದ್ವೇಷ ಅಸೂಹೆಗಳೆಚ್ಚಾಗಿ 4 ಜನ ಅಣ್ಣ ತಮ್ಮಂದಿರು 4 ದಿನ ಪೂಜೆ ಮಾಡಿ 4ನೇ ದಿನವರರಾದರು. 3 ಜನ ಅಣ್ಣ ತಮ್ಮಂದಿರು 3 ದಿನ ಪೂಜೆ ಮಾಡಿ 3ನೇ ದಿನವರರಾದರು. ಅಲ್ಲಿಂದ ಮುನ್ನ ಹೊಡೇಕೆರೆ ಎಂಬ ಸ್ವಗ್ರಾಮಕ್ಕೆ ಬಂದು ಬಿಟ್ಟಿದ್ದಾರೆ. ಹೊಡೇಕೆರೆ ಎಂಬ ಸ್ವಗ್ರಾಮವನ್ನ ಪುಣ್ಯ ಕ್ಷೇತ್ರವನ್ನಾಗಿ ಮಾಡಿ ಕಾರೇಕುರ್ಚಿ ಎಂಬ ಸ್ವಗ್ರಾಮಕ್ಕೆ ಬಂದಿದ್ದಾರೆ. ಕಾರೇಕುರ್ಚಿ ಎಂಬ ಸ್ವಗ್ರಾಮವನ್ನ ಪುಣ್ಯ ಕ್ಷೇತ್ರವನ್ನಾಗಿ ಮಾಡಿ ಗುಬ್ಬಿ ತಾಲೂಕಿಗೆ ಸೇರಿರುವ ಕೊಪ್ಪ ಎಂಬ ಸ್ವಗ್ರಾಮಕ್ಕೆ ಬಂದು ಬಿಟ್ಟಿದ್ದಾರೆ. ಕೊಪ್ಪ ಸ್ವಗ್ರಾಮವನ್ನ ಪುಣ್ಯ ಕ್ಷೇತ್ರವನ್ನಾಗಿ ಮಾಡಿ ಸಿದ್ಧರ ಗವಿ ಎಂದೆನಿಸಿರುವ ಸಿದ್ಧರ ಬೆಟ್ಟಕ್ಕೆ ಬಂದು ಸಿದ್ಧರ ಬೆಟ್ಟವನ್ನ ಪುಣ್ಯ ಕ್ಷೇತ್ರವನ್ನಾಗಿ ಮಾಡಿ ಬೆಳ್ಳನೆ ಬೆಳಗಾಗುವುದರ ಮುನ್ನ ಬೆಳಗುಂಬ ಕ್ಷೇತ್ರಕ್ಕೆ ಬಂದು ಬಿಟ್ಟಿದ್ದಾರೆ. ಯಾವ ತುಮಕೂರು ಜಿಲ್ಲೆಗೆ ಸೇರಿರುವ ಬೆಳಗುಂಬ ಕ್ಷೇತ್ರದಲ್ಲಿ ಶಿವ ಪೂಜೆಗೆಂದು ಕುಳಿತಿರುವ ಸಮಯದಲ್ಲಿ ಅವರಿಷ್ಟಲಿಂಗ ಜಾರಿ ಸಿದ್ಧಗಂಗಾ ಕ್ಷೇತ್ರಕ್ಕೆ ಬಂದು ಬಿದ್ದಿದೆ. ಯಾವ ಸಿದ್ಧಗಂಗಾ ಕ್ಷೇತ್ರಕ್ಕೆ ಬಂದು ತನ್ನ ಇಷ್ಟಲಿಂಗವನ್ನ ಹುಡುಕಿಕೊಂಡು ಸಿದ್ಧಗಂಗಾ ಕ್ಷೇತ್ರದಲ್ಲಿ ನಿಂದು ಈ ಸಿದ್ಧಗಂಗಾ ಕ್ಷೇತ್ರವು ಮುಂದೆ 15ನೆಯ ಶತಮಾನದಲ್ಲಿ ಸಿದ್ಧಲಿಂಗೇಶ್ವರನೆಂಬ ಶಿವಯೋಗಿ ಬರುತ್ತಾನೆ. ಅವನಿಂದ ಈ ಜಾಗವು ಪ್ರತಿಷ್ಠಿತವಾಗಿ ವಿದ್ಯಾರ್ಜನೆಯ ದೇಗುಲವಾಗುವುದು, ಪ್ರಸಾದದ ನಿಲಯವಾಗುವುದು, ನಾಡಿನಾದ್ಯಂತವಾಗಿ ಕಂಗೊಳಿಸುವುದು ಎಂದೆಂಬುದಾಗಿ ನುಡಿದಿದ್ದಾರೆ. ಶರಣರಾಡಿದ ನಾಡು, ಶರಣರು ಬೀಳು ಬಿಟ್ಟಿದಂತಹ ಬೀಡು, ಆತ್ಮೀಯ ಶರಣ ಬಂಧುಗಳೇ, ಬಲರೇ ನುಡಿಯಲ್ಲೆಚ್ಚೆತ್ತಿ ನುಡಿಯಲ್ಲಿ ಎಚ್ಚೆತ್ತಿ ನೆಡೆಯಲ್ಲಿ ತಪ್ಪಿದರೆ ನುಡಿಯಲ್ಲೆಚ್ಚೆತ್ತಿ ನೆಡೆಯಲ್ಲಿ ತಪ್ಪಿದರೆ ಇಡಿದಿರ್ಬಲಿಂಗ ಹಣಮರಳಿ ಕಟ ಸತ್ವವಾಗಿ ಕಚ್ಚು
ಎಂಬುದು ನೋಡ. ಇಂತಹ ಮೂದಿ ಮುಚ್ಚಿದ ಕೆಂಡ ಓ ಲೋಕಕ್ಕೆ ಗಂಡ, ಕದನದೋಳ್ ಕಲಿ ಪ್ರಚಂಡ, ಸಿಡಲವಿಂಚಿನ ಗಂಡ ಹೊರಗುರ ವೀರಭದ್ರ. ನಿನ್ನ ತ್ರಿಪುಳ ಮದ್ದಾಳ ಗದ್ದಿಗೆನ ಬಿಟ್ಟು ಎದ್ದು ಬಾರಪ್ಪ ರುದ್ರ ಎಂದೆನ್ನುವ ಕೂಗಿಗೆ ಬಲರೇ ಆಗಸಕ್ಕೆ ಚುಕ್ಕಿಯೇ ಶೋಭಾಯಮಾನ, ಚುಕ್ಕಿಗೆ ಚಂದ್ರಮನೇ ಶೋಭಾಯಮಾನ. ಶಿವ ಶರಣರಿಗೆ ನೊಸಲಿನಲ್ಲಿ ವಿಭೂತಿಯೇ ಶೋಭಾಯಮಾನ. ನಮ್ಮ ಕರಡಿ ವಾದ್ಯದ ತಂಡದವರಿಗೆ ಕರಡಿ ವಾದ್ಯವೇ ಶೋಭಾಯಮಾನ. ಇಂತಹ ಕರಡಿ ವಾದ್ಯವನ್ನ ಭಯಭಕ್ತಿಯಿಂದ ನಯ ವಿನಯದಿಂದ ಮನಭಕ್ತಿ ಪೂರ್ವಕವಾಗಿ ಯಾವ ತುಳಸಿ ರಂಗನಾಥನ ವಿಜಯದ ವಿಜಯೋತ್ಸವಕ್ಕೆ ಬಲರೇ ಎಂದು ನುಡಿಸುತ್ತಾರೆ.